ಬ್ಯಾಕ್ ಟು ಲೈಫ್ ಬಸ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಮನೇಲೇ ಇದ್ದೀರಾ, ಹಾಗೆಯೇ ಚೆನ್ನಾಗಿರ್ತಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆಯೇ ನಿಮಗೆ ವ್ಯಾಕ್ಸಿನ್ಸ್ ಅವೈಲೇಬಲ್ ಇದ್ದರೆ ಪ್ಲೀಸ್ ಗೆಟ್ ವ್ಯಾಕ್ಸಿನೇಟೆಡ್. ನಾವು ಎಷ್ಟು ಬೇಗ ವ್ಯಾಕ್ಸಿನ್ ಹಾಕ್ಸ್ಕೊಳ್ತೀವೋ ಅಷ್ಟು ನಾವು ಈ ಕೋವಿಡ್ನ ಫೈಟ್ ಮಾಡ್ಬೋದು. ಅದು ಏನೋ ಹರ್ಡ್ ಇಮ್ಯುನಿಟಿ ಅಂತ ಹೇಳ್ತಾರಲ್ಲ, ಅದು ಜಾಸ್ತಿ ಆಗುತ್ತೆ. ಸೊ ಸಮ್ ಹೌ ವಿ ಕ್ಯಾನ್ ಎಂಡ್ ದಿಸ್ ಪ್ಯಾಂಡಮಿಕ್. ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಬೇಗ ಟ್ರೈ ಮಾಡಿಕೊಂಡು ವ್ಯಾಕ್ಸಿನ್ ಹಾಕ್ಸ್ಕೊಳ್ಳಿ. ಹಾಗೆಯೇ ಇವತ್ತು ಸಂಡೇ ಮಾರ್ನಿಂಗ್ ಎದ್ಬಿಟ್ಟು ಸ್ವಲ್ಪ ಹೊತ್ತಾಯಿತು. ಹಾಗೆಯೇ ನೀವು ನೋಡ್ತಾ ಇರ್ಬೋದು ತುಂಬಾ ಆಯಿಲಿ ಕಾಣಿಸ್ತಾ ಇದ್ದೀನಿ. ಐ ಜಸ್ಟ್ ಆಯಿಲ್ ಮೈ ಹೇರ್. ನನಗೆ ಟಿಪಿಕಲ್ ವೀಕೆಂಡ್ಸ್ ಅಂದರೆ ಹೇಗಿರುತ್ತೆ ಅಂದರೆ ಒಂದು ಪರ್ಟಿಕ್ಯುಲರ್ ಡೇನ ನಾನು ಡೆಡಿಕೇಟ್ ಮಾಡ್ತೀನಿ ಫಾರ್ ಹೇರ್ ಕೇರ್, ಸ್ಕಿನ್ ಕೇರ್. ನಿನ್ನೆ ಮಾಡೋಕ್ಕಾಗಲಿಲ್ಲ ನನಗೆ, ಅದರಿಂದ ನಾನು ಇವತ್ತು ಮಾಡ್ತಾ ಇದ್ದೀನಿ. ಸೊ ಇವಾಗ ಸ್ವಲ್ಪ ಹೊತ್ತಾಯಿತು ಆಯಿಲ್ ಹಾಕೊಂಡ್ಬಿಟ್ಟು. ನಾನು ಓವರ್ ನೈಟ್ ಹೇರ್ ಆಯಿಲ್ನ ಯೂಸ್ ಮಾಡಲ್ಲ ಫಾರ್ 2 ರೀಸನ್ಸ್. ಯಾಕೆಂದರೆ ನೀವು ಓವರ್ ಟೈಮ್ ಆಗಿನೂ ಹೇರ್ ಆಯಿಲ್ನ ಯೂಸ್ ಮಾಡಿದ್ರು ಅದು ನಿಮ್ಮದು ಹೇರ್ ಹೆಲ್ತ್ ಚೆನ್ನಾಗಿರಲ್ಲ. ಹಾಗೆಯೇ ಸೆಕೆಂಡ್ ರೀಸನ್ ಬಂದುಬಿಟ್ಟು ನನ್ನ ಸ್ಕಿನ್ ತುಂಬಾ ಸೆನ್ಸಿಟಿವ್. ಸೊ ಓವರ್ ನೈಟ್ ಎಲ್ಲ ಆಯಿಲ್ ಹಾಕೊಂಡ್ರೆ ನನ್ನ ಸ್ಕಿನ್ ಈಸಿಲಿ ಬ್ರೇಕ್ಔಟ್ ಆಗುತ್ತೆ. ಅದರಿಂದ ನಾನು ಅದನ್ನ ಅವಾಯ್ಡ್ ಮಾಡ್ತೀನಿ. ಸೊ ಫಸ್ಟ್ ಥಿಂಗ್ ನಾನು ಎದ್ದ ತಕ್ಷಣ ಆಯಿಲ್ ಹಾಕ್ಕೊಳ್ತೀನಿ, ಅದಾದಮೇಲೆ ನಾನು ಡೇನ ಫಾಲೋ ಮಾಡ್ಕೊಳ್ತೀನಿ. ಸೊ 3 to 4 hours ನಾನು ಆಯಿಲ್ನ ಹಾಕ್ಕೊಂಡು ಅದಾದಮೇಲೆ ಹೆಡ್ ವಾಶ್ ಮಾಡ್ಕೊಳ್ತೀನಿ. ಸೊ ಅದೇನೋ ಒಂಥರ ಕನ್ವೀನಿಯೆಂಟ್ ಅನಿಸುತ್ತೆ. ಹಾಗೆಯೇ ಅಷ್ಟೊಂದು ನನಗೆ ಸ್ಕಿನ್ ಬ್ರೇಕ್ಔಟ್ ಆಗಲ್ಲ ಆಯಿಲಿಂದ. ಸೊ ದಿಸ್ ಇಸ್ ಮೈ ನಾರ್ಮಲ್ ವೀಕೆಂಡ್ ಸ್ಕಿನ್ ಕೇರ್ ಆರ್ ಹೇರ್ ಕೇರ್ ರೂಟೀನ್ ಈ ಥರ ಇರುತ್ತೆ. ಹಾಗೆಯೇ ಇವತ್ತು ನಾನು ಪವನ್ ಫ್ರೆಂಡ್ಸ್ನ ಇನ್ವೈಟ್ ಮಾಡಿದ್ದೀನಿ ಫಾರ್ ಲಂಚ್. ಹಾಗೆಯೇ ಅವರು ನಿವ್ಲಿ ವೆಡ್ಸ್ ಕಪಲ್. ಮಾರ್ಚಲ್ಲಿ ಅವ್ರದ್ದು ವೆಡ್ಡಿಂಗ್ ಆಗಿದ್ದು ಇಂಡಿಯಾದಲ್ಲಿ, ಬಟ್ ನಾವು ಹೋಗೋಕ್ಕಾಗಿರಲಿಲ್ಲ. ಸೊ ಅದರಿಂದ ನಾನು ಇವತ್ತು ಲಂಚ್ಗೆ ಇನ್ವೈಟ್ ಮಾಡಿದ್ದೀನಿ. ಪವನ್ ಫ್ರೆಂಡ್ನ ನಾನು ತುಂಬ ಸಾರಿ ಮೀಟ್ ಮಾಡಿದ್ದೀನಿ. ತುಂಬಾ ಕನ್ನಡದವರು ಕೂಡ, ಮಂಡ್ಯದವರು. ಸೊ ತುಂಬಾ ಚೆನ್ನಾಗಿ ರ್ಯಾಪೋ ಇದೆ ನನಗೆ ಅವ್ರ ಜೊತೆಗೆ. ಬಟ್ ಅವ್ರ ವೈಫ್ನ ನಾನು ಮೀಟ್ ಮಾಡಿಲ್ಲ. ಸೊ ಫಸ್ಟ್ ಟೈಮ್ ಐಮ್ ಗೋನಾ ಮೀಟ್ ಹರ್. ತುಂಬ ಎಕ್ಸೈಟ್ ಆಗಿದ್ದೀನಿ, ನ್ಯೂ ಪರ್ಸನ್ನ ಮೀಟ್ ಮಾಡ್ತಾ ಇದ್ದೀನಿ ಅಂತ. ಪವನ್ ಮತ್ತು ಅವ್ರ ಫ್ರೆಂಡ್, ಅವ್ರ ನೇಮ್ ಬಂದುಬಿಟ್ಟು ಚಂದ್ರು ಅಂತ. ಪವನ್ ಮತ್ತು ಚಂದ್ರು ಇಬ್ಬರು ಇಂಜಿನಿಯರಿಂಗ್ನ ಬ್ಯಾಂಗ್ಳೂರಲ್ಲಿ ಒಟ್ಟಿಗೆ ಮಾಡಿದ್ದು. ಅದಾದಮೇಲೆ ಅವರು ಕ್ಯಾಲಿಫೋರ್ನಿಯಾದಲ್ಲೇ ಇದ್ದಾರೆ. ಹಾಗೆಯೇ ಇಬ್ಬರು ಕೂಡ, ಪವನ್ ಮತ್ತು ಚಂದ್ರು ಇಬ್ಬರು ಪ್ರೀವಿಯಸ್ಲಿ ಒಂದೇ ಕಂಪ್ನಿಲೇ ವರ್ಕ್ ಮಾಡ್ತಾ ಇದ್ದಿದ್ದು. ಬಟ್ ಇವಾಗ ಪವನ್ ಚೇಂಜ್ ಮಾಡಿದ್ದಾರೆ. ನಾನು ತುಂಬ ಸರಿ ಅವ್ರನ್ನ ಮೀಟ್ ಮಾಡಿದ್ದೀನಿ. ಕನ್ನಡದವರು ತುಂಬಾ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ. ತುಂಬ ಇಷ್ಟ ಆಗುತ್ತೆ ಅವ್ರ ಕಂಪ್ನಿ ನನಗೆ. ಸೊ ಅವ್ರನ್ನ ಇನ್ವೈಟ್ ಮಾಡಿದ್ದೀನಿ. ಅವ್ರಿಗೆ ಅಂತಲೇ ನಾನು ಇವತ್ತು ಪರ್ಟಿಕ್ಯುಲರ್ ಆಗಿ ಲಂಚ್ ಮಾಡ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಸ್ಮಾಲ್ ಸೆಲೆಬ್ರೇಷನ್. ಅವ್ರ ವೆಡ್ಡಿಂಗ್ ನಾವು ಹೋಗೋಕ್ಕಾಗಲಿಲ್ಲ, ಅದರಿಂದ ಮನೇಲೇ ಏನೋ ಒಂದು ಸ್ವಲ್ಪ ಲೈಟಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀವಿ. ಆ್ಯಕ್ಚುಲಿ ಪವನ್ ಐಡಿಯಾ ಇದ್ದಿದ್ದು ಅದು ಸೆಲೆಬ್ರೇಟ್ ಮಾಡಬೇಕು ಅಂತ. ನಾನು ಜಸ್ಟ್ ಲಂಚ್ ಅಂತ ಅಂದ್ಕೊಂಡಿದ್ದೆ, ಬಟ್ ಹಿ ವಾಂಟೆಡ್ ಟು ಸೆಲೆಬ್ರೇಟ್. ಅದರಿಂದ ಸ್ವಲ್ಪ ಸ್ಮಾಲ್ ಸೆಲೆಬ್ರೇಷನ್ ಅಂತಲೂ ಕೂಡ ಇಟ್ಕೊಂಡಿದ್ದೀವಿ. ಅದು ಏನು ಮಾಡ್ತೀವಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಇವಾಗಿನೂ ಎದ್ದಿದ್ದೀನಿ. ಎದ್ದ ತಕ್ಷಣ ಸ್ವಲ್ಪ ಆಯಿಲ್ ಅದೆಲ್ಲ ಹಾಕೊಂಡಾಯಿತು. ಸೊ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಬ್ರೇಕ್ಫಾಸ್ಟ್ ಮಾಡ್ಕೊಂಡಿಂದ ನೆಕ್ಸ್ಟ್ ನಾನು ಲಂಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಅವ್ರನ್ನ ನಾನು 1:30, 2 o'clockಗೆ ಇನ್ವೈಟ್ ಮಾಡಿದ್ದೀನಿ. ಸೊ ಅವ್ರು ಬರೋ ಅಷ್ಟೊತ್ತಿಗೆ ನಾನೆಲ್ಲ ಅಡುಗೆನ ಮುಗಿಸ್ಕೋಬೇಕು. ಹಾಗೆಯೇ ನಾನು ಬ್ರೇಕ್ಫಾಸ್ಟ್ಗೆ ಏನು ತಿನ್ಕೊಳ್ತಿದ್ದೀನಿ ಅಂತ ಸ್ವಲ್ಪ ಗ್ಲಿಮ್ಸ್ನ ಶೇರ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಐಲ್ ಸಿ ಯು ಗೈಸ್ ಅಗೇನ್. ಬ್ರೇಕ್ಫಾಸ್ಟ್ ಯೂಶಲಿ ನಾನು ಓಟ್ಸ್ ತಿನ್ಕೊಳ್ತೀನಿ. ಓಟ್ಸ್ನ ಡಿಫ್ರೆಂಟ್ ವೆರೈಟಿಯಲ್ಲಿ ಮಾಡ್ಕೊಳ್ತೀನಿ. ಸಮ್ಟೈಮ್ಸ್ ಓಟ್ ಮೀಲ್ ಮಾಡ್ಕೊಳ್ತೀನಿ, ಓಟ್ ಸ್ಮೂದಿ, ಓಟ್ ದೋಸಾ ಅಥವಾ ಓಟ್ ಉಪ್ಮಾ ಆ ಥರ ಮಾಡ್ಕೊಳ್ತಾ ಇರ್ತೀನಿ. ಸೊ ಇವತ್ತು ನಾನು ಓಟ್ ಮೀಲ್ ಮಾಡ್ಕೊಳ್ತಾ ಇದ್ದೀನಿ. ನಾನೇನು ಮಾಡ್ಕೊಳ್ತೀನೋ ಬ್ರೇಕ್ಫಾಸ್ಟ್ಗೆ ಅದನ್ನ ಪವನ್ ಕೂಡ ತಿಂತಾರೆ. ಸೊ ಎಕ್ಸ್ಟ್ರಾ ಏನೂ ಮಾಡಲ್ಲ ನಾನು. ಓಟ್ಸ್ ಕುಕ್ ಆಗ್ತಾ ಇದೆ. ಸೊ ಮೀನ್ ವೈಲ್ ನಾನು ಸ್ವಲ್ಪ ಸೈಡ್ಗೆ ಏನೇನು ಟಾಪಿಂಗ್ಸ್ ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಸೊ ಟಾಪಿಂಗ್ಸ್ಗೆ ಅಂತ ಸ್ವಲ್ಪ ಅನ್ಸಾಲ್ಟೆಡ್ ಮಿಕ್ಸ್ಡ್ ನಟ್ಸ್ ಇದೆ, ಅದನ್ನ ಹಾಕ್ಕೊಳ್ತೀನಿ ಹ್ಯಾಂಡ್ಫುಲ್ ಅಷ್ಟು. 1 ಟೇಬಲ್ ಸ್ಪೂನ್ ಅಷ್ಟು ಹೆಂಪ್ ಸೀಡ್ಸ್ ಹಾಕ್ಕೊಳ್ತಾ ಇದ್ದೀನಿ. ಹೆಂಪ್ ಸೀಡ್ಸ್ ತುಂಬಾ ಒಳ್ಳೆಯದು, ಹಾರ್ಟ್ ಹೆಲ್ತ್ಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗೆಯೇ ಗುಡ್ ಫ್ಯಾಟ್ಸ್. ಸ್ವಲ್ಪ ಸ್ವೀಟ್ನೆಸ್ಗೆ ಅಂತ 1 ಟೇಬಲ್ ಸ್ಪೂನ್ ಅಷ್ಟು ಜಾಗ್ರಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಈ ಮಿಕ್ಸ್ಚರ್ಗೆ ಸ್ವಲ್ಪ ಯೋಗರ್ಟ್ ಹಾಕ್ಕೊಳ್ತಾ ಇದ್ದೀನಿ. ಇದು ಕ್ಯಾಶ್ಯೂ ಯೋಗರ್ಟ್, ಪ್ಲಾಂಟ್ ಬೇಸ್ಡ್ ಯೋಗರ್ಟ್, ಹಾಗೆಯೇ ಅನ್ಸ್ವೀಟೆಂಡ್. ಅದರಿಂದ ನಾನು ಜಾಗ್ರಿ ಯೂಸ್ ಮಾಡ್ಕೊಳ್ತಾ ಇರೋದು, ಯಾಕಂದರೆ ಏನು ಸ್ವೀಟ್ನೆಸ್ ಇರಲ್ಲ. ಸೊ ಇಷ್ಟು ಮಿಕ್ಸ್ಚರ್, ಇದಕ್ಕೆ ನಾನು ಸ್ವಲ್ಪ ಓಟ್ ಮೀಲ್ ಹಾಕ್ಕೊಂಡು ಬೇಕಾಗಿರೋ ಫ್ರೂಟ್ಸ್ನ ಟಾಪಿಂಗ್ ಮಾಡ್ಕೊಂಡ್ಬಿಟ್ರೆ ಬ್ರೇಕ್ಫಾಸ್ಟ್ ರೆಡಿ. ಸ್ವಲ್ಪ ಬ್ಲೂಬೆರೀಸ್ ಹಾಕ್ಕೊಳ್ತಾ ಇದ್ದೀನಿ. ಸೊ ದಿಸ್ ಇಸ್ ಮೈ ಬ್ರೇಕ್ಫಾಸ್ಟ್. ಆಲ್ಮೋಸ್ಟ್ ಎವ್ರಿ ಸಿಂಗಲ್ ಡೇ ನಾನು ಓಟ್ಸ್ ತಿಂತೀನಿ, ಬಟ್ ಡಿಫ್ರೆಂಟ್ ಫಾರ್ಮಲ್ಲಿ ಇರುತ್ತೆ. ನಾನು ಇವಾಗಿನೂ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡೆ. ಪವನ್ ಇನ್ನೂ ವರ್ಕೌಟ್ ಮಾಡ್ತಾ ಇದ್ದಾರೆ. ಅವ್ರು ಮುಗಿಸ್ಕೊಂಬಂದಿಂದ ಅವ್ರು ತಿನ್ಕೊಳ್ತಾರೆ. ನಾನು ಅಷ್ಟರಲ್ಲೇ ಕುಕಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಬೇಗನೆ ತಿನ್ಕೊಂಡಿದ್ದೀನಿ.
ಇವತ್ತು ಲಂಚ್ಗೆ ನಾನು ಎಂಟೈರ್ ಮೆನ್ಯೂನ ನಾನ್ ವೆಜಿಟೇರಿಯನ್ ಇಡ್ತಾ ಇದ್ದೀನಿ. ಯಾಕಂದರೆ ನಾನು ಆವಾಗಲೇ ಹೇಳಿದಾಗೆ ಅವರು ಮಂಡ್ಯದವರು, ಅವ್ರಿಗೆ ತುಂಬಾ ನಾನ್ ವೆಜ್ ಅಂದರೆ ತುಂಬಾ ಇಷ್ಟ. ಅದರಿಂದ ನಾನು ಎಲ್ಲದನ್ನು ಇವತ್ತು ನಾನ್ ವೆಜ್ ಮಾಡ್ತಾ ಇದ್ದೀನಿ. ಮೆನ್ಯೂ ಹೇಗಿರುತ್ತೆ ಅಂದರೆ, ನಾನು ಅಪಟೈಸರ್ಸ್ಗೆ ಚಿಕನ್ ಕಬಾಬ್ ಮಾಡ್ತಾ ಇದ್ದೀನಿ, ಆಂಟ್ರೆಗೆ ಚಪಾತಿ ಮಾಡ್ತಾ ಇದ್ದೀನಿ, ಅದ್ರ ಜೊತೆ ಸ್ವಲ್ಪ ಎಗ್ ಡ್ರೈ ಮಾಡ್ತಾ ಇದ್ದೀನಿ, ಒಂಥರ ಎಗ್ ರೋಸ್ಟ್ ಥರ. ಹಾಗೆಯೇ ರೈಸ್, ಅದಕ್ಕೆ ನಾನು ಮಟನ್ ಕರಿ ಮಾಡ್ತಾ ಇದ್ದೀನಿ. ಡೆಸರ್ಟ್ಗೆ ಏನು ಮಾಡ್ತಾ ಇಲ್ಲ, ಯಾಕಂದರೆ ನಾವು ಸ್ವಲ್ಪ ಸೆಲೆಬ್ರೇಷನ್ಗೆ ಅಂತ ಏನೋ ಸ್ವೀಟ್ಸ್ ತೊಗೊಂಬರ್ತಾ ಇದ್ದೀವಿ. ಸೊ ಅದನ್ನ ನಾನು ಡೆಸರ್ಟ್ಗೆ ಯೂಸ್ ಮಾಡೋಣ ಅಂತ ಡೆಸರ್ಟ್ಗೆ ಏನು ಮಾಡ್ತಾ ಇಲ್ಲ. ಹಾಗೆಯೇ ರಿಫ್ರೆಶಿಂಗ್ ಡ್ರಿಂಕ್ಸ್ಗೆ ನಾನು ಮನೆಯಲ್ಲೇ ನಾನ್ ಆಲ್ಕೋಹಾಲಿಕ್ ಮ್ಯಾಂಗೋ ಬೇಸಿಲ್ ಮಹಿಟೋ ಮಾಡ್ತಾ ಇದ್ದೀನಿ. ಮ್ಯಾಂಗೋ ಸೀಸನ್, ಅದರಿಂದ ನಾನು ಮ್ಯಾಂಗೋ ಬೇಸಿಲ್ ಮಹಿಟೋ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಇದೆಲ್ಲದನ್ನು ನಾನು ನಿಮಗೆ ಗ್ಲಿಮ್ಸ್ನ ತೋರಿಸ್ತೀನಿ, ನಾನು ಯಾವ ಥರ ಮಾಡ್ತಾ ಇದ್ದೀನಿ ಅಂತ. ಹಾಗೆಯೇ ನಾನು ಅವಾಗಲೇ ಮೆನ್ಷನ್ ಮಾಡಿದಾಗೆ ಎಂಟೈರ್ ಮೆನು ಬಂದುಬಿಟ್ಟು ನಾನ್ ವೆಜಿಟೇರಿಯನ್. ಇಫ್ ಇನ್ ಕೇಸ್ ಯು ವೆಜಿಟೇರಿಯನ್ ವೀಗನ್, ನೀವು ಈ ಪಾರ್ಟ್ನ ಸ್ಕಿಪ್ ಮಾಡ್ಕೋಬೋದು, ನೋಡ್ಕೊಂಡು ಬೇಜಾರು ಮಾಡ್ಕೋಬೇಡಿ. ನಂಗೆ ಗೊತ್ತಾಗುತ್ತೆ ನಾನ್ ವೆಜ್ ತಿನ್ನದೇ ಇರೋರಿಗೆ ನೋಡೋಕ್ಕೆ ಸ್ವಲ್ಪ ಬೇಜಾರಾಗುತ್ತೆ ಅನಿಸುತ್ತೆ. ಸೊ ಯು ಕ್ಯಾನ್ ಗೋ ಹ್ಯಾಡ್ ಆ್ಯಂಡ್ ಸ್ಕಿಪ್ ಇಟ್. ಬನ್ನಿ ಇವಾಗ ಕುಕಿಂಗ್ ಸ್ಟಾರ್ಟ್ ಮಾಡೋಣ. ನಾನು ಏನು ಮಾಡ್ತಾ ಇದ್ದೀನಿ ಅಂತ ನಿಮಗೆ ಸ್ವಲ್ಪ ಗ್ಲಿಮ್ಸ್ನ ಶೇರ್ ಮಾಡ್ತೀನಿ. ಫಾರ್ ಚಿಕನ್ ಕಬಾಬ್ ನಾನು ಆಲ್ರೆಡಿ ಚಿಕನ್ನ ಓವರ್ ನೈಟ್ ಮ್ಯಾರಿನೇಟ್ ಮಾಡ್ಕೊಂಡಿದ್ದೀನಿ. ವೆಟ್ ಮಸಾಲ ಯೂಸ್ ಮಾಡಿಕೊಂಡು ಮ್ಯಾರಿನೇಟ್ ಮಾಡ್ಕೊಂಡಿದ್ದೀನಿ. ಸೊ ಇದೆಲ್ಲ ರೆಡಿ ಇದೆ. ಕಬಾಬ್ ಮಾಡ್ಕೊಳ್ಳೋ ಟೈಮಲ್ಲಿ ಜಸ್ಟ್ ನಾನು ಇದನ್ನ ಫ್ರೈ ಮಾಡ್ಕೋಬೇಕು. ಸೊ ಇದನ್ನ ಮಾಡೋಕ್ಕೆ ಇನ್ನೂ ಸ್ವಲ್ಪ ತಾಗುತ್ತೆ ಅಂದ್ಕೊಳ್ತೀನಿ. ಫಸ್ಟ್ ನಾನು ಮಟನ್ ಕರಿ ಮಾಡ್ಕೊಳ್ಳೋಣ ಅಂದ್ಕೊಳ್ತಾ ಇದ್ದೀನಿ. ಮಟನ್ ಕರಿನ ತುಂಬಾ ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ. ತುಂಬಾ ಕಾಂಪ್ಲಿಕೇಟೆಡ್ ಆಗಿ ಏನು ಇಟ್ಕೊಳ್ತಾ ಇಲ್ಲ, ಯಾಕಂದರೆ ಒಬ್ಬಳೇ ಮಾಡೋದು ತುಂಬ ಆಗಿಬಿಟ್ರೆ ಕಷ್ಟ ಆಗುತ್ತೆ ಅಂತ ಸಿಂಪಲ್ಲಾಗಿ ಮಟನ್ ಕರಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಆಯಿಲಲ್ಲಿ ನಾನು ಆನಿಯನ್ ಮತ್ತು ಜಿಂಜರ್, ಗಾರ್ಲಿಕ್, ಚಿಲ್ಲಿ ಅದನ್ನೆಲ್ಲ ಸ್ವಲ್ಪ ಸಾಟೆ ಮಾಡಿಕೊಂಡು ರಾ ಸ್ಮೆಲ್ ಹೋಗುವವರೆಗೂ ಸಾಟೆ ಮಾಡಿಕೊಂಡು ಅದನ್ನ ನಾನು ಗ್ರೈಂಡ್ ಮಾಡ್ಕೊತೀನಿ. ಅದ್ರ ಜೊತೆ ಸ್ವಲ್ಪ ಕೋಕೋನಟ್ ಮತ್ತು ಟೊಮೆಟೊ ಹಾಕ್ಕೊಂಡು ಅದು ಬೇಸ್ ಆಗಿರುತ್ತೆ ಮಸಾಲ ಕರಿಗೆ ಅಷ್ಟೇ. ಅದನ್ನೆಲ್ಲ ಹಾಕಿಬಿಟ್ಟು ಮಟನ್ನ ಕುಕ್ ಮಾಡಿಬಿಡ್ತೀನಿ. ಸಿಂಪಲ್ ಕರಿ. ಇವತ್ತು ಮಟನ್ ಕರಿನ ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ. ಅದರಿಂದ ನಾನು ಆವಾಗಲೂ ಕುಕ್ಕರೇ ಯೂಸ್ ಮಾಡಿಕೊಂಡೆ ಎಲ್ಲ ವೆಜ್ಜಸ್ನ ಫ್ರೈ ಮಾಡ್ಕೊಳ್ಳೋಕ್ಕೆ. ಇವಾಗ ಅದಕ್ಕೇ ಸ್ವಲ್ಪ ಆಯಿಲ್ ಹಾಕೊಂಡ್ಬಿಟ್ಟು ಮಟನ್ನು ಕೂಡ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ತೀನಿ ಮಸಾಲ ಹಾಕೋಕ್ಕಿಂತ ಮುಂಚೆ. ನೈಟೇ ಸ್ವಲ್ಪ ಮಟನ್ನ ನಾನು ಸ್ವಲ್ಪ ಟರ್ಮರಿಕ್ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟಲ್ಲೇ ಹಾಕಿಬಿಟ್ಟು ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ. ಅದನ್ನ ನಾನು ಇವಾಗ ಹಾಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತೀನಿ ಮಸಾಲ ಹಾಕೋಕ್ಕಿಂತ ಮುಂಚೆ. ಸ್ವಲ್ಪ ಕೋರಿಯಾಂಡರ್ ಮತ್ತು ಮಿಂಟ್ನ ಹಾಕೊಳ್ತಾ ಇದ್ದೀನಿ. ಅದು ಚೆನ್ನಾಗಿರುತ್ತೆ ಫ್ಲೇವರ್. ಮಟನ್ ಜೊತೆನೇ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ. ಮಟನ್ನ ಸ್ವಲ್ಪ ಲೈಕ್ 20-25 ಮಿನಿಟ್ಸ್ ಫ್ರೈ ಮಾಡಿಕೊಂಡೆ. ಅದಾದಮೇಲೆ ನಾನು ಗ್ರೈಂಡ್ ಮಾಡಿರೋ ಪೇಸ್ಟ್ನ ಹಾಕೊಂಡ್ಬಿಟ್ಟು ಪ್ರೆಷರ್ ಕುಕ್ಕರಲ್ಲಿ ಕುಕ್ ಮಾಡಿದ್ದೀನಿ ಫಾರ್ 5 to 6 ವಿಸಿಲ್. ಮಟನ್ ಕುಕ್ ಆಗ್ತಾ ಇದೆ. ನಾನು ಮೀನ್ ವೈಲ್ ಎಗ್ ಕರಿ ಮಾಡ್ಕೊಳ್ತಾ ಇದ್ದೀನಿ. ಎಗ್ ಕರಿ ಮಾಡೋದು ಎಲ್ರಿಗೂ ಗೊತ್ತಿರುತ್ತೆ, ಅದರಿಂದ ನಾನು ರೆಸಿಪಿ ಏನೂ ಶೇರ್ ಮಾಡ್ತಾ ಇಲ್ಲ. ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಬಾಯ್ಲ್ಡ್ ಎಗ್ಸ್ನ ಮುಂಚೆನೇ ಬಾಯ್ಲ್ ಮಾಡಿಕೊಂಡು ಅದನ್ನ ಸ್ವಲ್ಪ ಚಾಪ್ ಮಾಡ್ಕೊಂಡಿದ್ದೀನಿ. ಸೊ ಒಂಥರ ಚಪಾತಿಗೆ ಚೆನ್ನಾಗಿರುತ್ತೆ. ಅಟ್ ಲಾಸ್ಟ್ ನಾನು ಕಬಾಬ್ ಮಾಡ್ಕೊಳ್ತಾ ಇದ್ದೀನಿ. ಮುಂಚೆನೇ ನಾನು ಮ್ಯಾರಿನೇಷನ್ ಮಾಡಿರೋದ್ರಿಂದ ಅಷ್ಟೊಂದೇನು ಕೆಲಸ ಇಲ್ಲ, ಜಸ್ಟ್ ಡೀಪ್ ಫ್ರೈ ಮಾಡ್ಕೊಂಡ್ಬಿಟ್ರೆ ಕಬಾಬ್ ರೆಡಿ. ನಾನು 12:30 ಅಷ್ಟೊತ್ತಿಗೆ ಅಡುಗೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಆನ್ ಟೈಮ್ ಎಲ್ಲ ಕರೆಕ್ಟಾಗಿ ಆಗಿದೆ. ಅಡುಗೆ ಎಲ್ಲ ಮುಗಿಸ್ಕೊಂಡೆ. ಜಸ್ಟ್ ರೈಸ್ ಇದೆ, ಅದನ್ನ ಇಟ್ಕೊಂಡಿದ್ದೀನಿ. ಅದು ಆಯಿತು ಅಂದರೆ ಕಂಪ್ಲೀಟ್ ಲಂಚ್ ರೆಡಿ. ಸೊ ಮೀನ್ ವೈಲ್ ನಾನು ರಿಫ್ರೆಶಿಂಗ್ ಡ್ರಿಂಕ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಅದು ಅವ್ರು ಬರೋ ಅಷ್ಟೊತ್ತಿಗೆ ಕೂಲಾಗಿರುತ್ತೆ. ಸೊ ಐ ಆಮ್ ಮೇಕಿಂಗ್ ಮ್ಯಾಂಗೋ ಬೇಸಿಲ್ ಮೊಹಿಟೋ. ಇದರಲ್ಲಿ ಸ್ವಲ್ಪ ಮ್ಯಾಂಗೋ ತೊಗೊಂಡಿದ್ದೀನಿ, 2 ಮ್ಯಾಂಗೋಸ್, ಕಂಪ್ಲೀಟ್ಲಿ ರೈಪ್ಡ್ ಮ್ಯಾಂಗೋಸ್. ಅದಕ್ಕೇ ಸ್ವಲ್ಪ ಹ್ಯಾಂಡ್ಫುಲ್ ಆಫ್ ಬೇಸಿಲ್ ಹಾಕ್ತಾ ಇದ್ದೀನಿ. ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಶುಗರ್ ಹಾಕ್ತಾ ಇದ್ದೀನಿ. ಇವಾಗ ಇದನ್ನ ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡ್ಕೊತೀನಿ ಸ್ಮೂತ್ ಪೇಸ್ಟ್ ಆಗೋವರೆಗೂ. ಅದಾದಮೇಲೆ ಸ್ವಲ್ಪ ಸೋಡಾ ಹಾಗೆಯೇ ವಾಟರ್ ಹಾಕಿಬಿಟ್ಟು ಇನ್ನೊಂದು ಸಾರಿ ಬ್ಲೆಂಡ್ ಮಾಡ್ಕೊತೀನಿ. ಅದು ರೆಡಿ ಆಗುತ್ತೆ. ಸೊ ಅದನ್ನ ನಾನು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಅವ್ರು ಬಂದಾಗ ಸರ್ವ್ ಮಾಡ್ಕೊಬೋದು. ಇದಕ್ಕೆ ಸ್ವಲ್ಪ ಲೆಮನ್ ಹಾಕೊಳ್ತಾ ಇದ್ದೀನಿ. ತೊಗೊಂಡಿರೋದು 1.5 ಲೆಮನ್, ಅದನ್ನ ಸ್ಕ್ವೀಸ್ ಮಾಡ್ಕೊಂಡಿದ್ದೀನಿ. ಅಷ್ಟು ವಾಟರ್ ಹಾಕೊಬೋದು. ನಾನು ಇಲ್ಲಿ 1000 ml ಹಾಕೊಳ್ತಾ ಇದ್ದೀನಿ. ಇಲ್ಲಿ ಈ ಥರ ಒಂದು ಗ್ಲಾಸ್ ಪಿಕ್ಚರ್ ತೊಗೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕೊಂಡಿದ್ದೀನಿ, ಅದ್ರ ಜೊತೆನೇ ಕ್ಲಬ್ ಸೋಡಾ ಹಾಕೊಂಡಿದ್ದೀನಿ. ನಾನು ತೊಗೊಂಡಿರೋ ಕ್ಲಬ್ ಸೋಡಾ ಎಲ್ಲ 0 ಕ್ಯಾಲರೀಸ್, ಜಸ್ಟ್ ಸೋಡಿಯಂ ಇರೋದು, ಹಾಗೆಯೇ ಅನ್ಸ್ವೀಟನ್. ಸೊ
ಸೊ ದಿಸ್ ಈಸ್ ಅವರ್ ಮ್ಯಾಂಗೋ ಬೇಸಲ್ ಮೊಹಿಟೋ. ಮನೇಲಿ ಟ್ರೈ ಮಾಡಿ ನೋಡಿ. ದಿಸ್ ಇಸ್ ನಾನ್ ಆಲ್ಕೋಹಾಲಿಕ್, ಯಾರು ಕೂಡ ಕುಡಿಬೋದು. ಹಾಗೆಯೇ ದಿಸ್ ಇಸ್ ಮ್ಯಾಂಗೋ ಸೀಸನ್, ಸಮ್ಮರ್ ಕೂಡ, ಸೊ ಟ್ರೈ ಮಾಡಿದರೆ ಏನೋ ಚೆನ್ನಾಗಿರುತ್ತೆ. ಫ್ರೆಂಡ್ಸ್ನ ಲಂಚ್ಗೆ ಇನ್ವೈಟ್ ಮಾಡಿದ್ದೀವಿ. ಅವರು ಪವನ್ಸ್ ಫ್ರೆಂಡ್, ಹಾಗೆಯೇ ಅವರು ನಿವ್ಲಿ ವೆಟ್ಸ್, ಅದಕ್ಕೆ ಏನಾದರೂ ಗಿಫ್ಟ್ ಕೊಡೋಣ ಅಂತ ಸಾರಿ ಸ್ಟೋರಿಗೆ ಬಂದಿದ್ದೀವಿ. ಇಲ್ಲಿ ನಲ್ಲಿ ಅಂತ ಸಾರಿ ಸ್ಟೋರ್ ಇದೆ. US ಅಲ್ಲಿ ತುಂಬಾ ನಲ್ಲಿ ಔಟ್ಲೆಟ್ ಲೊಕೇಶನ್ಸ್ ಇದೆ. ಇಲ್ಲೂ ಕೂಡ ಕ್ಯಾಲಿಫೋರ್ನಿಯಾದಲ್ಲೂ ಒಂದಿದೆ. ಅದಕ್ಕೆ ಸಾರಿ ತಗೊಳ್ಳೋಣ ಗಿಫ್ಟ್ ಕೊಡೋಕ್ಕೆ ಅಂತ ಬಂದಿದ್ದೀವಿ. ಬನ್ನಿ ಹೋಗೋಣ, ತೋರಿಸ್ತೀನಿ ನಲ್ಲಿ ಸ್ಟೋರ್ ಹೇಗಿದೆ ಇಲ್ಲಿ ಅಂತ. ಲೆಟ್ಸ್ ಗೋ. ಅವ್ರನ್ನ ನೋಡಿದ್ಯಾ ನೀನು? ಈ ನಲ್ಲಿ ಸ್ಟೋರ್ಗೆ ನಾನು 3rd ಟೈಮ್ ಬರ್ತಾ ಇರೋದು. ಲಾಸ್ಟ್ 2 ಟೈಮ್ಸ್ ಬಂದಾಗ ಫ್ರೆಂಡ್ಗೆ ಅಂತ ಬಂದಿದ್ದು, ಅವಳಿಗೆ ಹಾಗೆಯೇ ಅವ್ರ ಅಮ್ಮಂಗೆ ಏನೋ ಸಾರಿ ಹುಡುಕ್ತಾ ಇದ್ವಿ, ಅದಕ್ಕೆ ಬಂದಿದ್ದೆ. ಐ ಡಿಂಟ್ ಬೈ ಎನಿಥಿಂಗ್ ದಟ್ ಟೈಮ್, ಬಟ್ ಇವತ್ತು ನಾನು ಪರ್ಟಿಕ್ಯುಲರ್ ಆಗಿ ನನ್ನ ಫ್ರೆಂಡ್ಗೆ ಹಾಗೆಯೇ ನಾನು ಕೂಡ ನೋಡ್ತಾ ಇದ್ದೀನಿ, ಬೈ ಮಾಡಬೇಕು ಅಂತ ಅನ್ನಿಸ್ತಾ ಇದೆ, ಅದಕ್ಕೆ ಬಂದಿರೋದು. ಈ ಸ್ಟೋರ್ ಚೆನ್ನಾಗಿದೆ, ಹಾಗೆಯೇ ಡೀಸೆಂಟ್ ಕಲೆಕ್ಷನ್ ಕೂಡ ಇದೆ. ಒಂಥರ ಏನೋ ನಿಮಗೆ ಎತ್ನಿಕ್ ವೇರ್ ಬೇಕು ಅಂದರೆ ನೀವು ಇಮಿಡಿಯೇಟಾಗಿ ಇಲ್ಲಿ ಬಂದುಬಿಟ್ಟು ತೊಗೋಬೋದು. ಇಫ್ ಇನ್ ಕೇಸ್ ಯು ಆರ್ ಇನ್ ಬೇ ಏರಿಯಾ, ಪ್ಲೀಸ್ ಗಿವ್ ಇಟ್ ಅ ಟ್ರೈ, ಯು ವಿಲ್ ನಾಟ್ ರಿಗ್ರೆಟ್. ಯಾಕಂದರೆ ತುಂಬಾ ಚೆನ್ನಾಗಿರೋ ಕಲೆಕ್ಷನ್ ಇದೆ. ನನಗೆ ಇಷ್ಟ ಆಗ್ತದೆ ಅಂದರೆ ನಿಮಗೂ ಕೂಡ ಇಷ್ಟ ಆಗುತ್ತೆ. ಇಲ್ಲಿ ಏನಾದರೂ ಇಮಿಡಿಯೇಟಾಗಿ ಏನಾದರೂ ಎತ್ನಿಕ್ ವೇರ್ ಬೇಕು ಅಥವಾ ಫಂಕ್ಷನ್ ಅಟೆಂಡ್ ಮಾಡ್ತಿದ್ದೀವಿ ಅಂದರೆ ಸ್ಯಾರೀಸ್ನ ಅಮೆಝಾನಲ್ಲೇ ತೊಗೊಬೇಕು. ಅದ್ರ ಬದಲು ಇಲ್ಲಿ ಬಂದರೂ ಕೂಡ ನಿಮಗೆ ಸಿಗುತ್ತೆ. ಎಲ್ಲ ವೆರೈಟಿಯಲ್ಲೂ ಇದೆ, ಪ್ರೈಸ್ ರೇಂಜು ಕೂಡ ಇದೆ. ಸೊ ಈಸಿಲಿ ವಿ ಕ್ಯಾನ್ ಬೈ ಥಿಂಗ್ಸ್. ನಾನು ಅವ್ರ ಫ್ರೆಂಡ್ಗೆ ಅಂತ ಸಾರಿ ಹುಡುಕುವಾಗ ಪವನ್ ಸ್ಟಾರ್ಟೆಡ್ ಇನ್ಸಿಸ್ಟಿಂಗ್, ನೀನು ಬೈ ಮಾಡು ಅಂತ. ಅದರಿಂದ ನಾನು ನನಗೆ ಅಂತ 1, 2, 3 ಸ್ಯಾರೀಸ್ನ ಕೂಡ ನೋಡ್ತಾ ಇದ್ದೀನಿ ಯಾವ ಥರ ಇದೆ ಕಲೆಕ್ಷನ್ ಅಂತ. ಸ್ಟಾಫ್ ಕೂಡ ತುಂಬಾ ಹೆಲ್ಪ್ಫುಲ್ ಆಗಿದ್ದಾರೆ. ಕೇಳಿದ್ದನ್ನೆಲ್ಲ ಆನ್ಸರ್ ಮಾಡ್ತಾರೆ. ಹಾಗೆಯೇ ಡೀಟೇಲ್ ಆಗಿ ತೋರಿಸ್ತಾ ಇದ್ರು ನನಗೆ ಒಳಗಡೆಗೆ ಹೇಗಿದೆ, ಪಲ್ಲು ಯಾವ ಕಲರ್ ಇದೆ, ಬಾರ್ಡರ್ ಯಾವ ಕಲರ್ ಇದೆ, ಮಟೀರಿಯಲ್ ಏನು, ಲೈಟಾ ಹೆವಿನಾ, ಆ ಥರ ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಐ ರಿಯಲಿ ಲೈಕ್ ಡೆಟ್. ಹಾಗೆಯೇ ನಾನು ಅವ್ರಿಗೆ ಕೇಳಿದೆ ಇಫ್ ಐ ಕ್ಯಾನ್ ಟ್ರೈ ಅಂತ. ಸೊ ಅವ್ರು ಒಂಥರ ಪಲ್ಲು ಮಾಡಬೇಕು, ನನಗೆ ಶೋಲ್ಡರ್ ಮೇಲೆ ಹಾಕ್ಕೊಂಡು ಟ್ರೈ ಮಾಡೋಕ್ಕೆ ಹೇಳಿದರು. ರೆಡಿಮೇಡ್ ಬ್ಲೌಸ್ ಕಲೆಕ್ಷನ್ ಇದೆ, ಹಾಗೆಯೇ ಮೆನ್ಸ್ ವೇರ್ಸು ಇದೆ, ಪ್ಲಸ್ ಸಲ್ವಾರ್ ಸೆಟ್ಸು ಇದೆ. ಸೊ ಬೇಸ್ಡ್ ಆನ್ ಅವರ್ ನೀಡ್ಸ್ ನಾವು ಇಲ್ಲಿ ಬಂದುಬಿಟ್ಟು ತೊಗೊಬೋದು, ಸ್ಯಾರಿ ಬೇಕು ಅಥವಾ ಬೇರೆ ಏನಾದರೂ ಬೇಕು ಅಂದರೆ. ಸೊ ಇಟ್ ಈಸ್ ರಿಯಲಿ ಕನ್ವೀನಿಯೆಂಟ್. ನೀವು ಇನ್ ಕೇಸ್ ಇಲ್ಲಿದ್ದರೆ ಟ್ರೈ ಮಾಡಿ ನೋಡಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಲ್ಲಿ ಸ್ಟೋರಲ್ಲಿ ಸಾರಿ ಶಾಪಿಂಗ್ ಎಲ್ಲ ಆಯಿತು. ಇವಾಗಿನ ಮನೆಗೆ ಬಂದಿದ್ದೀನಿ. ನೋಡ್ತಾ ಇರ್ಬೋದು ನೀವು, ನಲ್ಲಿಯಲ್ಲಿ ನಾನು ಸ್ಯಾರೀಸ್ನ ತೊಗೊಂಬಂದಿದ್ದೀನಿ. ನಾನು ಆ್ಯಕ್ಚುಲಿ ಹೋಗಿದ್ದು ಪವನ್ ಫ್ರೆಂಡ್ಸ್ ವೈಫ್ಗೆ ಸ್ಯಾರಿ ತೊಗೊಳಕ್ಕೆ ಅಂತ. ಅವರು ನ್ಯೂಲಿ ವೆಡ್ಸ್, ಅದರಿಂದ ಗಿಫ್ಟ್ ಕೊಡೋಣ ಅಂತ ಸ್ಯಾರಿ ತೊಗೊಳಕ್ಕೆ ಹೋಗಿದ್ದು. ಬಟ್ ಐ ಎಂಡೆಡ್ ಅಪ್ ಬೈಯಿಂಗ್ ಸ್ಯಾರೀಸ್ ಫಾರ್ ಮೈ ಸೆಲ್ಫ್. ಏನೋ ಅಲ್ಲಿ ಹೋದ ತಕ್ಷಣ ನನಗೆ ತುಂಬಾ ಇಷ್ಟ ಆಯಿತು, ಸ್ಯಾರೀಸ್ ತೊಗೊಬೇಕು ಅಂತ ಅನ್ನಿಸ್ತು. ಅದರಿಂದ ನಾನು 2 ಸ್ಯಾರೀಸ್ ನನಗೆ ಅಂತ ತೊಗೊಂಬಂದಿದ್ದೀನಿ, 1 ಅವ್ರಿಗೆ ಅಂತ ತೊಗೊಂಬಂದಿದ್ದೀನಿ. ಇಷ್ಟ ಆಯಿತು, ಅದರಿಂದ ತೊಗೊಂಬಂದಿದ್ದೀನಿ. ನಾನು ನಾರ್ಮಲಿ ಸ್ಯಾರೀಸ್ನ ಜಾಸ್ತಿ ಹಾಕೊಳ್ಳಲ್ಲ ಇಲ್ಲಿ, ಯಾಕಂದರೆ ನಾವು ಅಷ್ಟೊಂದು ಫಂಕ್ಷನ್ಸ್ ಆಗಲಿ ಆ ಥರ ಏನು ಇವೆಂಟ್ಗೆ ಅಟೆಂಡ್ ಆಗಲ್ಲ ನಾವು. ಅದರಿಂದ ನಾನು ಅಷ್ಟೊಂದು ಏನು ಸ್ಯಾರೀಸ್ ಹಾಕೊಳ್ಳಲ್ಲ. ಬಟ್ ಆದರೂ ತುಂಬಾ ಸ್ಯಾರೀಸ್ ಇದೆ ಆ್ಯಕ್ಚುಲಿ. ಅದ್ರ ಜೊತೆ ಮತ್ತೆ 2 ತೊಗೊಂಬಂದಿದ್ದೀನಿ. ಅದೇನೋ ಒಂಥರಲ್ವ, ನೋಡಿದ ತಕ್ಷಣ ಇಷ್ಟ ಆಗುತ್ತೆ ಅಂತ ಆ ಥರ ಇಷ್ಟ ಆಯಿತು, ಅದರಿಂದ ತೊಗೊಂಬಂದಿದ್ದೀನಿ. ಇಲ್ಲಿ ನಲ್ಲಿ ಸ್ಟೋರ್ ಇದೆ. ಸೊ ಏನಾದರೂ ಇವೆಂಟ್ಸ್ ಇತ್ತು ಅಂದರೆ ಕೈಂಡ್ ಆಫ್ ಲೈಕ್ ಟ್ರೆಡಿಷನಲ್ ವೇರ್ ಬೇಕು ಅಂತಂದರೆ ಈಸಿಯಾಗಿ ಹೋಗಿ ಗ್ರಾಬ್ ಮಾಡ್ಕೋಬೋದು. ಈ ನಲ್ಲಿ ಸ್ಟೋರ್ ಇಲ್ಲಿ US ಅಲ್ಲಿ ನ್ಯೂ ಜರ್ಸಿಲಿದೆ, ಕ್ಯಾಲಿಫೋರ್ನಿಯಾದಲ್ಲಿದೆ, ಟೆಕ್ಸಸಲ್ಲಿದೆ, ಹಾಗೆ ಕೆನಡಾದಲ್ಲೂ ಕೂಡ ಇದೆ. ಇದೊಂಥರ ಕನ್ವೀನಿಯೆಂಟ್. ಇಂಡಿಯಾದಿಂದ ನಾವು ಶಿಪ್ಪಿಂಗ್ ಮಾಡಿಸ್ಕೊಬೇಕು ಅಂದರೆ ಸ್ವಲ್ಪ ಕಷ್ಟ, ಯಾಕಂದರೆ ಅಲ್ಲಿಂದ ಬರಬೇಕು, ಅದೆಲ್ಲ ಒಂಥರ ಕಸ್ಟಮ್ಸ್ ಆ ಥರ ಎಲ್ಲ ಏನಾದರೂ ಇರುತ್ತೆ. ಸೊ ಈ ಥರ ಸ್ಟೋರಲ್ಲೇ ಹೋಗ್ಬಿಟ್ಟು ತಗೊಳ್ಳೋದು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಸೊ ತೋರಿಸ್ತೀನಿ ಬನ್ನಿ ಇವಾಗ ನಾನು ಯಾವ ಥರ ಸ್ಯಾರೀಸ್ ತೊಗೊಂಬಂದಿದ್ದೀನಿ ಅಂತ. ಫಸ್ಟ್ ನಾನು ಅವ್ರ ಫ್ರೆಂಡ್ ವೈಫ್ಗೆ ತೊಗೊಂಬಂದಿರೋದು ತೋರಿಸ್ತೀನಿ.
ಸೊ ಈ ತರ ಇದೆ ಫ್ರೆಂಡ್ ವೈಫ್ ತಗೊಂಡ್ಬಂದಿರೋದು ಪಿಂಕ್ ಕಲರ್ ಸ್ಯಾರಿ, ಅದ್ರ ಜೊತೆನೆ ಒಂಥರ ಡಾರ್ಕ್ ಬ್ಲೂ ಬಾರ್ಡರ್ ಇದೆ, ಗೋಲ್ಡ್ ಕಾಂಬಿನೇಷನ್. ಸೊ ಬ್ಲೂ ಗೋಲ್ಡ್ ಅಂಡ್ ಪಿಂಕ್ ಕಾಂಬಿನೇಷನ್ ಚೆನ್ನಾಗಿದೆ, ಒಂಥರ ಪಾರ್ಟಿ ವೇರ್ ಕೂಡ. ಹಾಗೆಯೇ ಮಟೀರಿಯಲ್ ತುಂಬಾ ಲೈಟ್ ಆಗಿದೆ, ಸೊ ಈಸಿಯಾಗಿ ಡ್ರೇಪ್ ಮಾಡ್ಕೋಬಹುದು. ಹೋಪ್ಫುಲಿ ಅವ್ರಿಗೆ ಇಷ್ಟ ಆಗುತ್ತೆ ಅನ್ಕೊಳ್ತೀನಿ. ನೋಡಿ ಈ ತರ ಇದೆ. ದಿಸ್ ಒನ್ ಇಸ್ ಫಾರ್ ಮೀ. ಇದು ಕಾಂಚೀಪುರಂ ಸಾರಿ, ಹಾಟ್ ಪಿಂಕ್ ಜೊತೆಗೆ ಪರ್ಪಲ್ ಕಲರ್ ಬಾರ್ಡರ್ ಇದೆ. ಬ್ಲೌಸ್ ಕಲರ್ ಬಂದ್ಬಿಟ್ಟು ಪರ್ಪಲ್, ಎಂಟೈರ್ ಬಾಡಿ ಬಂದ್ಬಿಟ್ಟು ಪಿಂಕ್. ಹಾಗೇನೆ ಇದು ಕೂಡ ಲೈಟ್ ವೆಯ್ಟ್, ಈಸಿಲಿ ಡ್ರೇಪ್ ಮಾಡ್ಕೊಬಹುದು. ತುಂಬಾ ಇಷ್ಟ ಆಯ್ತು ನನಗೆ. ನಾರ್ಮಲಿ ಕಾಂಚೀಪುರಂ ಸಾರೀಸ್ ಅಂದ್ರೆ ತುಂಬಾನೇ ಇಷ್ಟ, ತುಂಬಾನೇ ಕಲೆಕ್ಷನ್ ಇದೆ ನನ್ನ ಹತ್ರ. ಅದ್ರ ಜೊತೆ ಇದು ಒಂದು ಕೂಡ ಆಡ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ ಲೈಕ್ ದಿಸ್. ಇದು ಸಾರಿ ಪಲ್ಲು ಒಂಥರ ಪರ್ಪಲ್ ಕಲರ್ ಅಲ್ಲಿ ಇದೆ, ಬ್ಲೌಸ್ ಕೂಡ ಪರ್ಪಲ್ ಕಲರ್ ಅಲ್ಲಿ ಇದೆ, ಅಂಡ್ ಎಂಟೈರ್ ಬಾಡಿ ಬಂದ್ಬಿಟ್ಟು ಹಾಟ್ ಪಿಂಕ್. ಐ ರಿಯಲಿ ಲೈಕ್ ದಟ್. ಅದನ್ನ ಟ್ರೈ ಮಾಡಿದೆ ನಾನು ಸ್ಟೋರ್ ಅಲ್ಲಿ. ಸೊ ಅದು ಈ ತರ ಟ್ರೈ ಮಾಡುವಾಗ ತುಂಬಾನೇ ಇಷ್ಟ ಆಯ್ತು ಕಲರ್, ಅದರಿಂದ ತಗೊಂಡ್ಬಂದೆ. ಪವನ್ ಇನ್ಸಿಸ್ಟ್ ಮಾಡ್ತಾ ಇದ್ರು ನೀನು ಏನಾದ್ರು ತಗೋ ಅಂತ ಹೇಳ್ಬಿಟ್ಟು, ಅದರಿಂದ ನಾನು ತಗೊಂಡಿದ್ದೀನಿ. ಯಾವಾಗ ಹಾಕೊಳ್ತೀನೋ ಗೊತ್ತಿಲ್ಲ, ಬಟ್ ಕಲೆಕ್ಷನ್ಗೆ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ದಿಸ್ ಇಸ್ ಮೈ ಸೆಕೆಂಡ್ ಸಾರಿ. ಆ ಪಿಂಕ್ ಜೊತೆನೆ ಇದು ಒಂದು ಕೂಡ ತಗೊಂಡ್ಬಂದಿದ್ದೀನಿ. ಸೊ ದಿಸ್ ಒನ್ ಇಸ್ ಯೆಲ್ಲೋ ಅಂಡ್ ಮರೂನ್ ಕಲರ್ ಕಾಂಬಿನೇಷನ್ ಅಲ್ಲಿದೆ. ಎಂಟೈರ್ ಬಾಡಿ ಬಂದ್ಬಿಟ್ಟು ಯೆಲ್ಲೋ ಕಲರ್, ಬಾರ್ಡರ್ ಮತ್ತೆ ಬ್ಲೌಸ್ ಬಂದು ಮರೂನ್ ಕಲರ್. ನಾನು ನಿಮಗೆ ತುಂಬಾ ಸರಿ ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ, ಮೈ ಫೇವ್ರೆಟ್ ಕಲರ್ ಇಸ್ ಯೆಲ್ಲೋ, ಅದರಿಂದ ನಾನು ಇದನ್ನ ತಗೊಂಡ್ಬಂದಿದ್ದೀನಿ. ಇದು ಒಂಥರ ಮೈಸೂರ್ ಸಿಲ್ಕ್ ಸಾರಿ, ಬಟ್ ಕ್ರೇಪ್ ಮಟೀರಿಯಲ್. ಸೊ ತೋರಿಸ್ತೀನಿ ಇದು ಹೇಗಿದೆ ಒಳಗಡೆ ಅಂತ. ಸೊ ದಿಸ್ ಇಸ್ ದ ಸಾರಿ ಪಲ್ಲು ಅಂಡ್ ದಿಸ್ ಇಸ್ ದ ಬ್ಲೌಸ್, ಒಂಥರ ಮರೂನ್ ಕಲರ್ ಅಲ್ಲಿ ಇದೆ, ಅಂಡ್ ಎಂಟೈರ್ ಬಾಡಿ ಬಂದ್ಬಿಟ್ಟು ಯೆಲ್ಲೋ ಕಲರ್. ಚೆನ್ನಾಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಇಷ್ಟು ನಾನು ಇವತ್ತು ನಲ್ಲಿ ಸ್ಟೋರಲ್ಲಿ ಶಾಪಿಂಗ್ ಮಾಡಿದ್ದು, 1 ಫಾರ್ ಫ್ರೆಂಡ್ ಆ್ಯಂಡ್ 2 ಫಾರ್ ಮೈ ಸೆಲ್ಫ್. ತುಂಬಾನೇ ಇಷ್ಟ ಆಯಿತು. ಸ್ಯಾರಿ ಶಾಪಿಂಗ್ ಮಾಡಿ ತುಂಬ ದಿನ ಆಯಿತು, ಅದ್ರ ಜೊತೆಗೆ ಪವನ್ ಕೂಡ ಬಂದಿದ್ದು ತುಂಬಾನೇ ದಿನ ಆಯಿತು. ನಾನು ಅವರು ಒಟ್ಟಿಗೆ ಸ್ಯಾರಿ ಶಾಪಿಂಗ್ ಮಾಡೇ ಇಲ್ಲ. ವೆಡ್ಡಿಂಗ್ ಟೈಮಲ್ಲೂ ಅವ್ರು ಇರಲಿಲ್ಲ, ಅವ್ರು ಇಲ್ಲಿದ್ದರು, ನಾನು ಇಂಡಿಯಾದಲ್ಲಿದ್ದೆ. ಸೊ ನಾನು ಸ್ಯಾರಿ ಶಾಪಿಂಗ್ ಎಲ್ಲ ಅವರಮ್ಮ ಮತ್ತು ಅವ್ರ ಅಕ್ಕ ಜೊತೆನೇ ಇದ್ದಿದ್ದು. ಅವ್ರು ಯಾವತ್ತೂ ನನ್ನ ಜೊತೆ ಸ್ಯಾರಿ ಶಾಪಿಂಗ್ ಮಾಡಿರಲಿಲ್ಲ, ಈ ಥರ ಎಕ್ಸ್ಕ್ಲೂಸಿವ್ ಆಗಿ ಸ್ಯಾರಿ ಶಾಪಿಂಗ್ ಯಾವತ್ತೂ ಮಾಡಿರಲಿಲ್ಲ. ಸೊ ಇವತ್ತು ಫಸ್ಟ್ ಟೈಮ್ ನಾವಿಬ್ಬರು ಸ್ಟೋರ್ ಹೋಗ್ಬಿಟ್ಟು ಸ್ಯಾರಿ ಶಾಪಿಂಗ್ನ ಮಾಡಿದ್ದು. ಆ್ಯಕ್ಚುಲಿ ಅವ್ರ ಫ್ರೆಂಡ್ಗೆ ಇವರೇನೇ ಕಲರ್ ಸಜೆಸ್ಟ್ ಮಾಡಿದ್ದು ಪಿಂಕ್ ತೊಗೊಳ್ಳೋಣ ಅಂತ. ನಾನು ಆ್ಯಕ್ಚುಲಿ ಬ್ಲೂ ತೊಗೊಳ್ತಾ ಇದ್ದೆ, ಬಟ್ ಅವ್ರು ಪಿಂಕ್ ತೊಗೊಳ್ಳೋಣ ಅಂತ ಹೇಳಿದ್ದಕ್ಕೆ ಅವ್ರ ಚಾಯ್ಸ್ನ ತೊಗೊಂಡ್ಬಂದಿದ್ದೀನಿ. ಇದು ಕೂಡ ಅವ್ರ ಚಾಯ್ಸ್. ನಾನು ಇದರಲ್ಲೂ ಕೂಡ ಪಿಂಕ್ ತೊಗೊಂಡಿದ್ದೆ, ಪಿಂಕ್ ಆ್ಯಂಡ್ ಬ್ಲೂ ಕಲರ್ ಕಾಂಬಿನೇಷನ್ ತೊಗೊಂಡಿದ್ದೆ, ಬಟ್ ಅವರು ನಿಮ್ಗೆ ಎಲ್ಲೋ ಕಲರ್ ಇಷ್ಟ ಅಲ್ವಾ ಅಂತ ಹೇಳ್ಬಿಟ್ಟು ಇದನ್ನ ನನಗೆ ಸಜೆಸ್ಟ್ ಮಾಡಿದ್ರು. ಸೊ ಅದರಿಂದ ಇದನ್ನ ತೊಗೊಂಡ್ಬಂದಿದ್ದೀನಿ. ದಿಸ್ ಒನ್ ವಾಸ್ ಮೈ ಚಾಯ್ಸ್. ಇದನ್ನ ನೋಡಿದ ತಕ್ಷಣ ನನಗೆ ಇಷ್ಟ ಆಯಿತು, ಸೊ ಅದರಿಂದ ನಾನು ಇದನ್ನ ಪಿಕ್ ಮಾಡ್ಕೊಂಡ್ಬಂದೆ. ಸೊ ದಟ್ಸ್ ಇಟ್. ಕುಕಿಂಗ್ ಎಲ್ಲ ಮುಗೀತು, ಕ್ವಿಕ್ಕಾಗಿ ರೆಡಿಯಾಗಿ ಕೂಡ ಬಂದಿದ್ದೀನಿ. ಅವ್ರು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಪವನ್ ಹೇಳಿದರು, ಅದಕ್ಕೆ ಸ್ವಲ್ಪ ತುಂಬಾ ಕ್ವಿಕ್ಕಾಗಿ ರೆಡಿಯಾಗಿದ್ದೀನಿ. ಅವ್ರು ಇನ್ನೇನು ರೀಚ್ ಆಗ್ತಾರೆ, ರೀಚ್ ಆದ ತಕ್ಷಣ ಲಂಚ್ ಮತ್ತು ಸೆಲೆಬ್ರೇಷನ್ ಮಾಡೋಣ ಅಂದ್ಕೊತಾ ಇದ್ದೀವಿ. ಹಾಗೆಯೇ ಅವ್ರು ಏನಾದರೂ ವೀಡಿಯೋದಲ್ಲಿ ಬರಬೇಕು ಅಂದರೆ ಐ ಹ್ಯಾವ್ ಟು ಸೀಕ್ ದ ಪರ್ಮಿಷನ್. ಅವ್ರೇನಾದರೂ ಒಪ್ಕೊಂಡ್ರೆ ನಾನು ನಿಮಗೆ ಅವ್ರ ವೀಡಿಯೋನ ಶೇರ್ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲಿ ಅಲ್ಲಿ ಇರೋ ಸ್ವಲ್ಪ ಗ್ಲಿಮ್ಸ್ನ ಶೇರ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಇದು ಅವ್ರಿಗೆ ಅಂತಲೇ ಗಿಫ್ಟ್ ತೊಗೊಂಬಂದಿರೋದು. ಇದು 16 ಪೀಸ್ ಡಿನ್ನರ್ವೇರ್ ಸೆಟ್. ಒಂಥರ ಏನೋ ನ್ಯೂಲಿ ವೆಡ್ಸ್ ಅಲ್ವಾ, ಅವ್ರಿಗೆ ಮನೆಯೆಲ್ಲ ಸೆಟ್ ಮಾಡ್ಕೊಳ್ತಾ ಇರ್ತಾರೆ, ಸೊ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ತೊಗೊಂಬಂದಿದ್ದೀನಿ. ಇದನ್ನ ನಾನೇ ಪ್ಯಾಕ್ ಮಾಡಿರೋದು. ಹಾಗೆಯೇ ಒಂದು ವೆಡ್ಡಿಂಗ್ ಕಾರ್ಡ್ನು ಕೂಡ ಹಾಕಿದ್ದೀವಿ, ಜಸ್ಟ್ ಕಂಗ್ರ್ಯಾಚುಲೇಟಿಂಗ್. ಹಾಗೆಯೇ ಇಲ್ಲಿ ಸಾರಿ ಕೂಡ ಇಟ್ಕೊಂಡಿದ್ದೀನಿ. ಸಾರಿ ಜೊತೆಗೆ ಸ್ವಲ್ಪ ಅರಿಶಿನ ಕುಂಕುಮ, ಹಾಗೆಯೇ ಸ್ವಲ್ಪ ಬ್ಯಾಂಗಲ್ಸ್ ತೊಗೊಂಡಿದ್ದೀನಿ. ಅಲ್ಲಿ ಫ್ಲವರ್ಸ್ ಇದೆ, ಅದನ್ನ ಸೇರಿಬಿಟ್ಟು ಒಟ್ಟಿಗೆ ಕೊಡೋಣ ಲಾಸ್ಟ್ ಟೈಮ್ ಹೋಗುವಾಗ ಅಂತ. ಸೊ ಎಲ್ಲದನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇನ್ನೇನು ಅವ್ರು ಬರ್ತಾರೆ, ಸೊ ಐ ಆಮ್ ವೇಟಿಂಗ್ ಫಾರ್ ದೆಮ್. ಇದು ಎಗ್ ಕರಿ, ಚಿಕನ್ ಕಬಾಬ್ ಆ್ಯಂಡ್ ಮಟನ್ ಕರಿ. ಇಲ್ಲಿ ಚಪಾತಿ ಇದೆ, ಹಾಗೆಯೇ ಇದು ಮ್ಯಾಂಗೋ ಬೇಸಲ್ ಮೊಹಿಟೋ ಎಲ್ಲ ರೆಡಿ ಇದೆ. ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಇವರೇ ನ್ಯೂಲಿ ವೆಡ್ಸ್, ಚಂದ್ರು ಅಂತ, ಸಿಂಧು ಅಂತ. ಏನು ಹೇಳ್ತೀರಾ? ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ಇನ್ವಿಟೇಷನ್. ಕೇಕ್ ತಂದಿದ್ದಾರೆ, ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ, ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸಿಸ್ಟರ್, ಥ್ಯಾಂಕ್ಸ್ ಫಾರ್ ದಿ ಇನ್ವಿಟೇಷನ್. ಸಾಕಾ? ಥ್ಯಾಂಕ್ಸ್ ಫಾರ್ ಕಮಿಂಗ್ ಚಂದ್ರು. ಡೌಟ್ ಆಗುತ್ತೆ ಅಂತ ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ದಿ ಇನ್ವಿಟೇಷನ್. ಕೂತ್ಕೊಳ್ಳಿ, ಥ್ಯಾಂಕ್ ಯು ಫಾರ್ ದ ಕೇಕ್. ಹ್ಯಾಪಿ ಮ್ಯಾರಿಡ್ ಲೈಫ್. ಕಟ್ ಮಾಡಿ, ಕಟ್ ಮಾಡಿ. ಹ್ಯಾಪಿ ಮ್ಯಾರಿಡ್ ಲೈಫ್. ಸೋ ಮಚ್. ಕ್ಲಾಸ್ ಮಾಡೋಣ. ನಾನು ಮದುವೆ ನಾನು ನಿಮ್ಮ ಕೈಂಡ್ ವೆಡ್ಡಿಂಗ್ ಇಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಇವ್ರಲ್ಲ? ಮುಂದೆ ಇನ್ಯಾಕೋ ಏ ಹ್ಯಾಪಿ ಮ್ಯಾರಿಡ್ ಲೈಫ್ ಗೈಸ್.
ಕೇಕ್ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಕಟ್ ಮಾಡೋಣ. ಎಷ್ಟು ಕೇಕ್ ಐತೆ? ಇದೆಲ್ಲ ಕೇಕ್ ಐತೆ. ಸೂಪರ್ ಆಗಿತ್ತು. ಇವೆಲ್ಲ ಯಾಕೆ ಮಾಡ್ತೀವಿ? ವೆಯ್ಟ್ ಇದೆ, ನೀನು ಒಬ್ಬನೇ ಇಟ್ಕೊ. ಏನೋ ಇದು? ಅದು ಆಫ್ ಕೋರ್ಸ್ ಗೊತ್ತಾಗುತ್ತೆ ನೀವು ಓಪನ್ ಮಾಡಿದ್ರೆ. ಸರಿ, ಥ್ಯಾಂಕ್ ಯು. ಕೇಕ್ ಕಟ್ ಮಾಡ್ಕೊಂಡೆಲ್ಲ ಆಯಿತು. ಹಾಗೆಯೇ ಅವ್ರಿಗೆ ನಂದು ದೇವ್ರ ಮನೆ ಸೆಟಪ್ ತುಂಬಾ ಇಷ್ಟ ಆಯಿತು ಅಂತ ಅದ್ರ ಡೀಟೇಲ್ಸ್ ಕೇಳ್ತಾಯಿದ್ರು. ಆ್ಯಕ್ಚುಲಿ ನಾವು ಅವ್ರ ವೆಡ್ಡಿಂಗ್ನ ಲೈವ್ ಸ್ಟ್ರೀಮ್ ಕೇಳಿದ್ವಿ, ಲೈಕ್ ಇಲ್ಲಿಂದನೇ ಜಾಯ್ನ್ ಆಗೋಣ ಅಂತ. ಬಟ್ ಹಿ ಕುಡಂಟ್ ಡೂ ಇಟ್, ಲಾಸ್ಟ್ ಮಿನಿಟಲ್ಲಿ ಆಗಿಲ್ಲ ಅಂತ ಹೇಳ್ಬಿಟ್ಟು ನಾವು ಜಾಯ್ನ್ ಆಗೋಕ್ಕಾಗಿರಲಿಲ್ಲ. ಅದರಿಂದ ಸ್ವಲ್ಪ ಲೈಟಾಗಿ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ಇಲ್ಲೇ. ಅವ್ರಿಗೆ ತುಂಬ ಖುಷಿ ಆಯಿತು. ಹಾಗೆಯೇ ಅಡುಗೆನೂ ಕೂಡ ತುಂಬಾ ಇಷ್ಟಪಟ್ಟರು. ಅವ್ರಿಗೆ ಎಗ್ ಕರಿ ಮತ್ತು ಚಿಕನ್ ಕಬಾಬ್ ತುಂಬಾ ಇಷ್ಟ ಆಯಿತು. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ದು ಕೂಡ ತುಂಬಾ ರಿಫ್ರೆಶಿಂಗ್ ಆಗಿತ್ತು ಎಷ್ಟೋ ದಿನ ಆದಮೇಲೆ. ಊಟ ಮುಗಿಸ್ಕೊಂಡಾಯಿತು. ಇವಾಗ ಡೆಸರ್ಟ್ಗೆ ಅಂತ ಕೇಕ್ನ ತಿನ್ಕೊಳ್ತಾ ಇದ್ದೀವಿ. ಹಾಗೆಯೇ ಅವ್ರದ್ದು ವೆಡ್ಡಿಂಗ್ ಫೋಟೋಸ್ ನೋಡ್ತಾ ಇದ್ದೀವಿ. ನೋಡಿರಲಿಲ್ಲ, ಫೇಸ್ಬುಕ್ಕಲ್ಲಿ ಹಾಗೆಯೇ ಇನ್ಸ್ಟಾಗ್ರಾಮಲ್ಲಿ 1 or 2 ಫೋಟೋಸ್ ಅಷ್ಟೇ ಹಾಕಿದ್ರು, ಅದನ್ನಷ್ಟೇ ನೋಡ್ಕೊಂಡಿದ್ವಿ. ಬಟ್ ಇವಾಗ ಅವ್ರ ಮನೇಲಿರೋದ್ರಿಂದ ಎಲ್ಲ ಅವ್ರ ಫೋನಲ್ಲಿರೋ ಫೋಟೋಸ್ನೆಲ್ಲ ಸ್ಲೈಡ್ ಶೋ ಮಾಡ್ಕೊಂಬಿಟ್ಟು ಟಿ ವಿಲಿ ನೋಡ್ತಾ ಇದ್ದೀವಿ. ತುಂಬಾ ಚೆನ್ನಾಗಿದೆ ಅವ್ರದ್ದು ವೆಡ್ಡಿಂಗ್ ಮೂಮೆಂಟ್ಸ್. ಅವರು ಕೂಡ ಅವ್ರ ವೈಫ್ ತುಂಬಾ ಫ್ರೆಂಡ್ಲಿ, ತುಂಬಾ ಈಸಿಯಾಗಿ ಮಾತಾಡ್ಬೋದು ಅವ್ರ ಜೊತೆಗೆ. ನನಗೆ ಅವ್ರ ಕಂಪ್ನಿ ತುಂಬಾ ಇಷ್ಟ ಆಯಿತು. ನನಗೂ ನಮ್ಮಮ್ಮ ಹೇಳ್ಕೊಟ್ಟಿರೋ ರಿಚುವಲ್ ಕುಂಕುಮ ವಿಡಿಯೋ ಕವರೇಜ್ ಸ್ವಲ್ಪ ಬ್ಲಾಕ್ ಆಗಿದೆ. ಆ್ಯಕ್ಚುಲಿ ನಾನು ಕ್ಯಾಮ್ರಾ ಅಡ್ಜಸ್ಟ್ಮೆಂಟ್ಸ್ನ ನೋಡ್ಕೊಂಡಿರಲಿಲ್ಲ, ಅದರಿಂದ ಏನೂ ಮಾಡೋಕ್ಕಾಗಲಿಲ್ಲ ನನಗೆ. ಹಾಗೆಯೇ ಡೇ ವಾಸ್ ರಿಯಲಿ ವೆಲ್ ಸ್ಪೆಂಟ್. ಅವರು 7-7:30ವರೆಗೂ ಇದ್ದರು. ತುಂಬಾ ಏನೇನೋ ಕ್ಯಾಚಪ್ ಮಾಡೋದಿತ್ತು, ತುಂಬ ಮಾತಾಡ್ಕೊಂಡ್ವಿ, ಹೇಗಿತ್ತು ಅವ್ರ ವೆಡ್ಡಿಂಗ್ ಎಲ್ಲ. ಸೊ ಇಟ್ ವಾಸ್ ರಿಯಲಿ ನೈಸ್. ಇವತ್ತು ನೀವು ನೋಡ್ತಾ ಇರೋ ವ್ಲಾಗ್ ಆ್ಯಕ್ಚುಲಿ ಪ್ರೀ ರೆಕಾರ್ಡೆಡ್. ನಾನು 2 ವೀಕ್ಸ್ ಹಿಂದೆನೇ ಮಾಡಿದ್ದೆ. ಬಟ್ ಟ್ರಾವೆಲ್ ವ್ಲಾಗ್ಸ್ ಎಲ್ಲ ಇತ್ತಲ್ವ, ಅದನ್ನ ನಾನು ಫಸ್ಟ್ ಎಡಿಟ್ ಮಾಡಿಬಿಟ್ಟು ಪೋಸ್ಟ್ ಮಾಡಿ ಆಮೇಲೆ ಇದನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಇವತ್ತು ನಾನು ನಿಮಗೆ ಇದನ್ನ ತೋರಿಸ್ತಾ ಇದ್ದೀನಿ ವ್ಲಾಗ್. ಬಟ್ ಇದು ಆ್ಯಕ್ಚುಲಿ ಮಾಡಿದ್ದು 2 ವೀಕ್ಸ್ ಹಿಂದೆನೇ. ಲಾಸ್ಟ್ 2-3 ವೀಡಿಯೋಸಲ್ಲಿ ಆ್ಯಕ್ಚುಲಿ 2 ಆಫ್ ದ ವ್ಯೂವರ್ಸ್ ನನಗೆ ರಿಕ್ವೆಸ್ಟ್ ಮಾಡ್ತಾ ಇದ್ರು, ಅವ್ರದ್ದು ಈ ಮಂತ್ ಬರ್ತ್ಡೇ ಇದೆ, ನೀವು ವಿಶ್ ಮಾಡಿ ನನಗೆ ವಿಡಿಯೋದಲ್ಲಿ, ನೀವು ವಿಶ್ ಮಾಡಿದರೆ ನನಗೆ ತುಂಬ ಖುಷಿ ಆಗುತ್ತೆ ಅಂತ ಕೇಳ್ತಾ ಇದ್ರು. ಸೊ ವೈ ನಾಟ್ ಅಂತ ಹೇಳಿಬಿಟ್ಟು ನಾನು ಈ ಕ್ಲಿಪ್ನ ಮಾಡ್ತಾ ಇದ್ದೀನಿ. ಆ್ಯಕ್ಚುಯಲ್ ವೀಡಿಯೋದಲ್ಲಿ ನಾನು ಈ ಪಾರ್ಟ್ ಮಾಡಿರಲಿಲ್ಲ. ಬಟ್ ರೀಸೆಂಟಾಗಿ ಅವ್ರು ಕೇಳ್ಕೊಂಡಿದ್ದಕ್ಕೆ ಅದನ್ನ ಮಾಡೋಣ ಅಂತ ಹೇಳಿಬಿಟ್ಟು ಈ ಕ್ಲಿಪ್ನ ನಾನು ಶೇರ್ ಮಾಡ್ತಾ ಇದ್ದೀನಿ ಈ ಪರ್ಟಿಕ್ಯುಲರ್ ವೀಡಿಯೋದಲ್ಲಿ. ಫಸ್ಟ್ ಆ್ಯಕ್ಚುಲಿ ನಯನ ಅಂತ ಅವ್ರ ಡಾಟರ್ ಬರ್ತ್ಡೇ ಇದೆ ಅಂತ ಹೇಳಿಬಿಟ್ಟು June 2ಗೆ ಕೇಳಿದ್ರು ವಿಶ್ ಮಾಡಿ ಅಂತ. ಬಟ್ ನಾನು ಆ ಟೈಮಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೆ, ಸೊ ಬ್ಲಾಗ್ ಮಾಡೋಕ್ಕಾಗಿರಲಿಲ್ಲ ನನಗೆ. ಅದರಿಂದ ನಾನು ಕಾಮೆಂಟಲ್ಲೇ ವಿಶ್ ಮಾಡಿದ್ದೆ, ನಯನ ಐ ಆಮ್ ಸೋ ಸಾರಿ ಐ ಕುಡಂಟ್ ವಿಶ್ ಯುವರ್ ಡಾಟರ್ ಆನ್ June 2. ಬಟ್ ನಾನು ಇವತ್ತು ಅವ್ರಿಗೆ ವಿಶ್ ಮಾಡ್ತಾ ಇದ್ದೀನಿ. ಫಸ್ಟ್ ಅವ್ರ ಬರ್ತ್ಡೇ ಇರೋದು. ನಯನ ಅವ್ರ ಡಾಟರ್ ನೇಮ್ ಬಂದು ಜಾನ್ವಿಕಾ ಅಂತ. ಅವ್ರ ಬರ್ತ್ಡೇ ಇದ್ದಿದ್ದು June 2ಗೆ. ಸೊ ಜಾನ್ವಿಕಾ, ಬಿಲೇಟೆಡ್ ಹ್ಯಾಪಿ ಬರ್ತ್ಡೇ, ಸ್ಟೇ ಬ್ಲೆಸ್ಡ್. ಸೆಕೆಂಡ್ ವ್ಯೂವರ್ಡ್ ಬಂದ್ಬಿಟ್ಟು ಹರಿಸ್ಮಿತಾ ಅಂತ. ಅವರು ಬ್ಯಾಂಗ್ಳೂರ್ನವರು. ತುಂಬಾ ಲವ್ಲಿಯಾಗಿ ಕಾಮೆಂಟ್ ಮಾಡ್ತಾರೆ ನನ್ನ ಎಲ್ಲ ವೀಡಿಯೋಸ್ಗೆ. ಅವ್ರಿಗೆ ನಾನಂದರೆ ತುಂಬಾ ಇಷ್ಟ ಅಂತ ಹೇಳ್ತಾರೆ, ನನ್ನ ವೀಡಿಯೋಸ್ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ಶಿ ವಾಸ್ ರಿಕ್ವೆಸ್ಟಿಂಗ್ ಪ್ಲೀಸ್ ವಿಶ್ ಮಾಡಿ ಅಕ್ಕ ಅಂತ. ಸೊ ಹರಿಸ್ಮಿತಾ, ಹ್ಯಾಪಿ ಬರ್ತ್ಡೇ, ಸ್ಟೇ ಬ್ಲೆಸ್ಡ್, ಎಂಜಾಯ್ ಯುವರ್ ಡೇ, ಹ್ಯಾವ್ ಅ ಬ್ಲಾಸ್ಟ್. ನಯನ ಆ್ಯಂಡ್ ಹರಿಸ್ಮಿತಾ, ನೀವು ರಿಕ್ವೆಸ್ಟ್ ಮಾಡಿದಾಗೆ ನಾನು ವಿಶ್ ಮಾಡಿದ್ದೀನಿ. ಹೋಪ್ಫುಲಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಆ್ಯಂಡ್ ಐ ಆಲ್ಸೋ ಮೇಡ್ ಯುವರ್ ಡೇ ಅಂದ್ಕೊಳ್ತೀನಿ. ಎಂಜಾಯ್ ಮಾಡಿ ನಿಮ್ಮ ಬರ್ತ್ಡೇನ, ಬಟ್ ಕೇರ್ಫುಲ್ ಆಗಿ ಎಂಜಾಯ್ ಮಾಡ್ಕೊಳ್ಳಿ. ಹಾಗೆಯೇ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆಯೇ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಾನು ಇನ್ನೂ ಒಳ್ಳೆ ಕಾಂಟೆಂಟ್ನ ನಾನು ನಿಮಗೆ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ನನಗೆ ನಿಮ್ಮ ಸಪೋರ್ಟ್ ಬೇಕು. ಸೊ ಕೀಪ್ ಸಪೋರ್ಟಿಂಗ್ ಮೀ. I'll see you guys in the next video. Until then, stay safe, take care, bye bye.